ಆ ನಾವೆಲ್ರೂ ದಿನನಿತ್ಯ ಒಂದಲ್ಲ ಒಂದು ನಿಯಮಗಳನ್ನ ಪಾಲಿಸ್ತೀವಿಯಲ್ವಾ? ಅಂದ್ರೆ ಈಗ ರಸ್ತೆಯಲ್ಲಿ ಎಡಭಾಗದಲ್ಲಿ ಹೋಗ್ಬೇಕು ಅಥವಾ ಸಿಗ್ನಲ್ ಕೆಂಪಾಗಿದ್ರೆ ವಾಹನ ನಿಲ್ಲಿಸ್ಬೇಕು ಅನ್ನೋ ಥರ. ಹೌದು, ಖಂಡಿತ. ನಿಯಮಗಳು ಬೇಕೇ ಬೇಕು. ಅದು ಮಂತ್ರಿಯಾದ್ರೂ ಅಷ್ಟೇ, ಸಾಮಾನ್ಯ ಮನುಷ್ಯನಾದ್ರೂ ಅಷ್ಟೇ. ಕರೆಕ್ಟ್. ಆದ್ರೆ ಒಂದು ಇಡೀ ದೇಶನ ಕೋಟ್ಯಾಂತರ ಜನರನ್ನು ಮುನ್ನಡೆಸುವಂಥ ಒಂದು ದೊಡ್ಡ ನಿಯಮಾವಳಿ ಅಂದ್ರೆ ನಮ್ಮ ಸಂವಿಧಾನ ಇದೆಯಲ್ಲ, ಅದನ್ನೇ ಬುಡಮೇಲು ಮಾಡೋ ಥರ ಒಂದು ಹೊಸ ಆಟದ ನಿಯಮ ದಿಢೀರ್ನೆ ಮೈದಾನಕ್ಕೆ ಬಂದ್ರೆ ಏನಾಗ್ಬೋದು? ಇದು ನಿಜಕ್ಕೂ ಒಂದು ಆತಂಕಕಾರಿ ಪ್ರಶ್ನೆನೆ. ಎಕ್ಸಾಕ್ಟ್ಲಿ. ಸೊ ಈ ಆಳವಾದ ವಿಶ್ಲೇಷಣೆಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಡಾಕ್ಟರ್ ಶಿವಾನಂದ ಕೆಳಗಿನಮನಿಯವರು ಬರೆದಿರೋ ಸಂವಿಧಾನ ಮತ್ತು ಜಾಗತೀಕರಣ ಅನ್ನೋ ಲೇಖನನ ತಗೊಂಡಿದೀವಿ. ಆಕ್ಚುಲಿ ನಾವು ಇವತ್ತು ಸುಮ್ಮನೆ ಲೇಖನ ಓದ್ತಿಲ್ಲ. ಹೌದು, ನಮ್ಮ ಗುರಿ ಇವತ್ತು ಬೇರೆನೇ ಇದೆ. ರೈಟ್. ಪರೀಕ್ಷೆ ದೃಷ್ಟಿಯಿಂದ ಅಂದ್ರೆ ಭಾರತೀಯ ಸಂವಿಧಾನ ಮತ್ತು ಜಾಗತೀಕರಣದ ನಡುವಿನ ಸಂಘರ್ಷ ಅನ್ನೋ ವಿಷಯದ ಮೇಲೆ ಒಂದು 10 ಅಂಕದ ಕಠಿಣ ಪ್ರಶ್ನೆ ಬಂದ್ರೆ ಅದಕ್ಕೆ ಕೇವಲ ಮಾಹಿತಿ ಕೊಡದೆ ಒಂದು ಪರ್ಫೆಕ್ಟ್ ಆದ ವಿಶ್ಲೇಷಣಾತ್ಮಕ ಉತ್ತರನ ಹೇಗೆ ಬರೀಬೋದು ಅನ್ನೋದನ್ನ ನಾವಿಂದು ನೋಡ್ಲಿದ್ದೀವಿ. ಇದು ಕಲಿಯುವವರಿಗೆ ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಯಾವುದೇ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ 10 ಅಂಕ ತಗೋಬೇಕು ಅಂದ್ರೆ ಬರೀ ನೆನಪಿನ ಶಕ್ತಿಯಿಂದ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಪರೀಕ್ಷಕರು ಅಲ್ಲಿ ನಿರೀಕ್ಷೆ ಮಾಡೋದು ವಿಷಯದ ಆಳವಾದ ಗ್ರಹಿಕೆ, ಅದರ ಹಿಂದಿನ ಕಾರಣಗಳು ಮತ್ತೆ ವಿಮರ್ಶಾತ್ಮಕ ದೃಷ್ಟಿಕೋನನ. ಲೇಖಕರು ಇಲ್ಲಿ ಕೇಳಿರೋ ಮೂಲ ಪ್ರಶ್ನೆನೇ ನಮ್ಮ ಉತ್ತರದ ಭದ್ರ ಬುನಾದಿಯಾಗಬೇಕು. ಅದೇನಂದ್ರೆ, ಕಳೆದ ಕೆಲವು ದಶಕಗಳಿಂದ ದೇಶದ ಮೇಲೆ ಹೇರಲಾದ ಜಾಗತೀಕರಣ, ಉದಾರೀಕರಣ ಮತ್ತೆ ಖಾಸಗೀಕರಣ ನೀತಿಗಳು ನಿಜಕ್ಕೂ ಸಾಂವಿಧಾನಿಕವೇ ಅಂತ. ಓಹೋ, ಇದು ಮೇಲ್ನೋಟಕ್ಕೆ ಬರೀ ಆರ್ಥಿಕ ಪ್ರಶ್ನೆ ತರ ಕಂಡ್ರೂ ಆಳದಲ್ಲಿ ನೋಡಿದ್ರೆ ಇದು ನಮ್ಮ ಇಡೀ ಸಮಾಜದ ಅಸ್ತಿತ್ವದ ಪ್ರಶ್ನೆ. ಈ ಪ್ರಶ್ನೆನ ಬಿಡಿಸಬೇಕು ಅಂದ್ರೆ ಮೊದಲು ನಾವು 2 ವಿಭಿನ್ನ ಶಕ್ತಿಗಳನ್ನ ಎದುರುಬದುರಾಗಿ ನಿಲ್ಲಿಸಿ ನೋಡ್ಬೇಕಾಗತ್ತೆ. ಲೇಖಕರು ಸಂವಿಧಾನನ ಎಲ್ಲಾ ಕಾನೂನುಗಳ ತಾಯಿ ಬೇರು ಅಂತ ಕರೀತಾರೆ. ಹೌದು, ತಾಯಿ ಬೇರು ಅನ್ನೋ ಪದ ಬಹಳ ಅರ್ಥಗರ್ಭಿತವಾಗಿದೆ. ನಿಜ. ನಮ್ಮ ಶಾಸಕಾಂಗ, ಕಾರ್ಯಾಂಗ ಮತ್ತೆ ನ್ಯಾಯಾಂಗಗಳೆಲ್ಲವೂ ಈ ತಾಯಿ ಬೇರಿನ ಚೌಕಟ್ಟಿನಲ್ಲಿ ಅದು ಕೊಡೋ ಪೋಷಕಾಂಶದಲ್ಲೇ ಕೆಲಸ ಮಾಡಬೇಕು. ಸಂವಿಧಾನದ ಮೂಲ ಆಶಯ ಸಮಾನತೆ ಮತ್ತೆ ಕಲ್ಯಾಣ. ಆದ್ರೆ ಲೇಖಕರ ಪ್ರಕಾರ ಜಾಗತೀಕರಣ ಇದರ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಕರೆಕ್ಟ್. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಆಟದ ನಿಯಮದ ಉದಾಹರಣೆನೇ ಕಂಟಿನ್ಯೂ ಮಾಡೋಣ. ಕಲ್ಪಿಸ್ಕೊಳ್ಳಿ, ಸಂವಿಧಾನ ಅನ್ನೋ ರೆಫರಿ ಆಟ ಶುರುವಾಗೋ ಮುಂಚೆ ಎಲ್ರಿಗೂ ಓಡಲು ಸಮಾನ ಅವಕಾಶ ಇರಬೇಕು, ಹಾಗಾಗಿ ಎಲ್ರೂ ಕಡ್ಡಾಯವಾಗಿ ಶೂಸ್ ಹಾಕೊಂಡೇ ಓಡಬೇಕು ಅಂತ ಹೇಳ್ತಾನೆ. ಅಂದ್ರೆ ಆ 14ನೇ ಪರಿಚ್ಛೇದದ ಹಾಗೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಅದೊಂದು ಕಲ್ಯಾಣ ರಾಜ್ಯದ ಕಾನ್ಸೆಪ್ಟ್. ಎಕ್ಸಾಕ್ಟ್ಲಿ. ಆದರೆ ಈಗ ಜಾಗತೀಕರಣ ಅನ್ನೋ ಹೊಸ ರೆಫ್ರಿ ಮೈದಾನಕ್ಕೆ ಬಂದಿದ್ದಾನೆ. ಆತ ಬಂದು ಸೀದಾ ನಿಯಮ ಬದಲಾಯಿಸ್ತಾನೆ. ಆಟ ಶುರುವಾಗಿದೆ, ಶೂಸ್ ಬೇಕಿದ್ರೆ ಮಾರುಕಟ್ಟೆಗೆ ಹೋಗಿ ನಿಮ್ ದುಡ್ಡು ಕೊಟ್ಟು ಕೊಂಡ್ಕೊಳ್ಳಿ ಅಂತಾನೆ. ಕೇಳೋಕೆ ಇದು ನ್ಯಾಯಸಮ್ಮತ ಅಂತ ಅನ್ನಿಸ್ಬಹುದು, ಹೌದಲ್ವಾ? ಆದ್ರೆ ಶತಮಾನಗಳಿಂದ ಕೆಲವು ಸಮುದಾಯಗಳಿಗೆ ದುಡ್ಡನ್ನು ಮುಟ್ಟೋ ಅಥವಾ ಸಂಪತ್ತನ್ನು ಹೊಂದೋ ಹಕ್ಕನ್ನೇ ನಿರಾಕರಿಸಲಾಗಿತ್ತು ಅನ್ನೋ ಆ ಚಾರಿತ್ರಿಕ ಸತ್ಯನ ಈ ಹೊಸ ರೆಫ್ರಿ ಮರೆತುಬಿಡ್ತಾನೆ. ಹಾಗಾದ್ರೆ ಈ ಓಟದಲ್ಲಿ ಗೆಲ್ಲೋರ್ಯಾರು? ಬಲಿಷ್ಟ್ರು ಮಾತ್ರ ಅಲ್ವೇ? ಅದ್ಭುತವಾದ ವಿಶ್ಲೇಷಣೆ ಇದು. ಆರ್ಥಿಕ ಸುಧಾರಣೆಗಳ ಹಿಂದಿನ ಯಾಕೆ ಮತ್ತೆ ಹೇಗೆ ಅನ್ನೋ ಕಾರ್ಯವಿಧಾನನ ನಾವಿಲ್ಲಿಯೇ ಹಿಡಿಯಬೇಕು. ಪರೀಕ್ಷೆಯಲ್ಲಿ ಒಂದು ಅತ್ಯುತ್ತಮ ಉತ್ತರ ಈ ಕಾರ್ಯವಿಧಾನನ ವಿವರಿಸತ್ತೆ. ಈ ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಅಂದ್ರೆ ಆ LPG ನೀತಿಗಳು. ಹೌದು, ಆ LPG ನೀತಿಗಳ ಮೂಲ ಮಂತ್ರನೇ ಲಾಭ ಮಾಡೋದು. ಅಲ್ಲಿ ಮನುಷ್ಯರಿಗಿಂತ ಬಂಡವಾಳಕ್ಕೆ ಬೆಲೆ ಹೆಚ್ಚು. ಲೇಖಕರು ಬಹಳ ಸ್ಪಷ್ಟವಾಗಿ ಗುರ್ತಿಸುವ ಹಾಗೆ ಈ ಹೊಸ ಆರ್ಥಿಕ ಸುಧಾರಣೆಗಳು ಬಂದ ಮೇಲೆ ಸಮಾಜದಲ್ಲಿ ಶ್ರೀಮಂತರು ಮತ್ತೆ ಬಡವರ ನಡುವಿನ ಅಂತರ ಅಗಾಧವಾಗಿ ಹೆಚ್ಚಾಗಿದೆ. ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರಕ್ಕಿರಬೇಕಾದ ಕನಿಷ್ಠ ಸಹಾನುಭೂತಿನೇ ಮಾಯವಾಗಿದೆ. ಈ ಕಾರಣದಿಂದ ದೇಶಕ್ಕೆ ಬರೀ ಕೆಟ್ಟದ್ದೇ ಆಗಿದೆ ಅಂತ ಹೇಳೋದು ಸ್ವಲ್ಪ ಅತಿರೇಕ ಅನ್ಸಲ್ವಾ? ಎಷ್ಟೋ ಜನ ಹೇಳೋ ಹಾಗೆ ಈ ನೀತಿಗಳಿಂದಾಗಿ ನಮ್ಮ GDP ಬೆಳೆದಿದೆ, ವಿದೇಶಿ ಬಂಡವಾಳ ಬಂದಿದೆ, ಹೊಸ ಟೆಕ್ನಾಲಜಿ ನಮ್ಮ ಕೈ ಸೇರಿದೆ, ಇದೆಲ್ಲ ಅಭಿವೃದ್ಧಿಯ ಸಂಕೇತ ಅಲ್ವಾ? ಇದು ಸಹಜವಾಗಿ ಮೂಡೋ ಪ್ರಶ್ನೆನೇ. ಲೇಖಕರು ಈ ಆರ್ಥಿಕ ಬೆಳವಣಿಗೆಯನ್ನ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ? ಇಲ್ಲ, ಖಂಡಿತ ಇಲ್ಲ. ಅವರು ಅಭಿವೃದ್ಧಿನ ವಿರೋಧಿಸ್ತಾ ಇಲ್ಲ. ಬದಲಾಗಿ ಆ ಅಭಿವೃದ್ಧಿಯ ಸ್ವರೂಪನ ಪ್ರಶ್ನೆ ಮಾಡ್ತಾ ಇದ್ದಾರೆ. GDP ಬೆಳೆದಿದೆ ನಿಜ, ಆದ್ರೆ ಆ ಬೆಳವಣಿಗೆಯ ಫಲ ಯಾರ ಜೇಬು ಸೇರ್ತಾ ಇದೆ? ಓಹೋ. ಸಂವಿಧಾನದ ಪ್ರಮುಖ ಉದ್ದೇಶ ಏನು? ಸಂಪತ್ತು ಕೆಲವೇ ಕೈಗಳಿಗೆ ಕ್ರೋಢೀಕರಣ ಆಗದಂತೆ ತಡೆಯೋದು
ಮತ್ತೆ ಹಿಂದುಳಿದ ವರ್ಗಗಳಿಗೆ ಸಮಾನ ಅವಕಾಶ ಕಲ್ಪಿಸೋದು. ಆದ್ರೆ ಜಾಗತೀಕರಣದ ಭರಾಟೆಯಲ್ಲಿ ಏನಾಗ್ತಾ ಇದೆ? ಎಲ್ಲವೂ ಮೇಲ್ವರ್ಗದವರ ಪಾಲಾಗ್ತಾ ಇದೆ. ಹೌದು, ಅಭಿವೃದ್ಧಿಯ ಲಾಭವೆಲ್ಲ ಬಂಡವಾಳಶಾಹಿಗಳ ಪಾಲಾಗ್ತಾ ಇದೆ. ಅವಕಾಶ ವಂಚಿತ ವರ್ಗಗಳ ಬಗ್ಗೆ ಯೋಚಿಸೋದು ಹಾಗಿರ್ಲಿ, ಅವರ ಅಸ್ತಿತ್ವನೇ ಮಾರುಕಟ್ಟೆ ಆರ್ಥಿಕತೆಗೆ ಅಪ್ರಸ್ತುತ ಆಗ್ಬಿಡ್ತಾ ಇದೆ ಅಂತ ಲೇಖಕರು ವಾದಿಸ್ತಾರೆ. 10 ಅಂಕದ ಉತ್ತರದ ಆರಂಭದಲ್ಲಿ ಈ ತಾತ್ವಿಕ ಸಂಘರ್ಷಣೆ ಎಸ್ಟಾಬ್ಲಿಷ್ ಮಾಡೋದು ಬಹಳ ಮುಖ್ಯ. ರೈಟ್. ಅಂದ್ರೆ ಅಭಿವೃದ್ಧಿಯ ರೈಲು ವೇಗವಾಗಿ ಚಲಿಸ್ತಾ ಇದೆ. ಆದ್ರೆ ಬಹುಪಾಲು ಜನರಿಗೆ ಆ ರೈಲು ಹತ್ತೋಕೆ ಟಿಕೆಟ್ ಕೊಳ್ಳೋ ಶಕ್ತಿನೇ ಇಲ್ಲ. ನಿಖರಾದ ಮಾತು. ಅರ್ಥವರಿತು. ಈಗ ಲೇಖನದ ಮತ್ತೊಂದು ಕುತೂಹಲಕಾರಿ ಘಟ್ಟಕ್ಕೆ ಹೋಗೋಣ. ಲೇಖಕರು ತಮ್ಮ ವಾದ ಮಂಡಿಸುವಾಗ ಇದ್ದಕ್ಕಿದ್ದಂತೆ ಇತಿಹಾಸದ ಪುಟಗಳನ್ನ ತೆರೆತಾರೆ. ಬುದ್ಧ, ಬಸವಣ್ಣ, ಬಿ.ಆರ್. ಅಂಬೇಡ್ಕರ್, ಛತ್ರಪತಿ ಶಾಹು ಮಹಾರಾಜ್ ಮತ್ತೆ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಂತಹ ಚಾರಿತ್ರಿಕ ದಿಗ್ಗಜರನ್ನು ಉಲ್ಲೇಖಿಸ್ತಾರೆ. ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ ಅಂದ್ರೆ ವ್ಯಕ್ತಿಯ ಭೌತಿಕ ಮತ್ತು ಮೂಲಭೂತ ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಸಿಗುವ ಹಕ್ಕು ಅಂತ ವಿವರಿಸಿದ್ದಾರೆ ಎನ್ನುತ್ತಾರೆ. ಆದ್ರೆ ಈ ಶತಮಾನಗಳ ಹಿಂದಿನ ಇತಿಹಾಸಕ್ಕೂ ಇಂದಿನ ಕಾರ್ಪೊರೇಟ್ ಜಗತ್ತಿನ ನೀತಿಗಳಿಗೂ ಏನು ಸಂಬಂಧ? ಈ ಕೊಂಡಿನ ಪರೀಕ್ಷೆಯಲ್ಲಿ ಬರೆಯುವಾಗ ಹೇಗೆ ಬೆಸೆಯಬೇಕು? ಈ ಐತಿಹಾಸಿಕ ಕೊಂಡಿನೇ ಉತ್ತರದ ತೂಕನೆ ಹೆಚ್ಚಿಸೋ ಅಂಶ. ನೋಡಿ, ಭಾರತೀಯ ವ್ಯವಸ್ಥೆಯಲ್ಲಿ ಅಸಮಾನತೆ ಅನ್ನೋದು ಕೇವಲ ಆರ್ಥಿಕವಾದದ್ದಲ್ಲ. ಅದು ಸಾಮಾಜಿಕ ಮತ್ತು ಧಾರ್ಮಿಕ ಚೌಕಟ್ಟಿನಲ್ಲಿ ಶತಮಾನಗಳಿಂದ ಆಳವಾಗಿ ಬೇರೂರಿರೋ ಶ್ರೇಣೀಕೃತ ವ್ಯವಸ್ಥೆ. ಬುದ್ಧನ ಕಾಲದಿಂದ ಹಿಡಿದು ಅಂಬೇಡ್ಕರ್ವರೆಗೂ ಈ ಅಸಮಾನತೆಯ ವಿರುದ್ಧ, ಅಸ್ಪೃಶ್ಯತೆಯ ವಿರುದ್ಧ ನಿರಂತರ ಹೋರಾಟಗಳು ನಡೀತಾನೆ ಬಂದಿವೆ. ಈ ಚಾರಿತ್ರಿಕ ನಾಯಕರು ಕೇವಲ ದರ್ಶನಗಳನ್ನ ಕೊಡ್ಲಿಲ್ಲ, ಅವರು ಹೋರಾಟ ಕೂಡ ಮಾಡಿದ್ರು. ಹೌದು, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಘನತೆಯಿಂದ ಬದುಕುವ, ಸಂಪನ್ಮೂಲಗಳಲ್ಲಿ ಪಾಲು ಪಡೆಯುವ ಹಕ್ಕನ್ನು ಒದಗಿಸೋಕೆ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದರು. ಲೇಖಕರು ಈ ಇತಿಹಾಸನ ಯಾಕೆ ನೆನಪಿಸ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ನೀತಿಗಳ ಜೊತೆ ಕನೆಕ್ಟ್ ಮಾಡಕ್ಕೆ. ಎಕ್ಸಾಕ್ಟ್ಲಿ. ಇಂದಿನ ಬಂಡವಾಳಶಾಹಿ ನೀತಿಗಳು ಆ ಸಾವಿರಾರು ವರ್ಷಗಳ ಹೋರಾಟದ ಫಲನ್ನ ಒಂದೇ ಪೆಟ್ಟಿಗೆ ಅಳಿಸಿ ಹಾಕ್ತಾ ಇವೆ ಅನ್ನೋದನ್ನ ಎಚ್ಚರಿಸೋದಕ್ಕೆ. ಓಹೋ, ಅಂದ್ರೆ ರಕ್ತ, ಬೆವರು ಸುರಿಸಿ ಹೋರಾಟ ಮಾಡಿ ಪಡ್ಕೊಂಡ ಸಾಮಾಜಿಕ ಹಕ್ಕುಗಳು ಈಗ ಈ ಮುಕ್ತ ಮಾರುಕಟ್ಟೆಯನ್ನೋ ಕಣ್ಣಿಗೆ ಕಾಣದ ಶಕ್ತಿ ಎದುರು ಮೌನವಾಗಿ ಕರಗಿ ಹೋಗ್ತಾ ಇವೆ. ಹೌದು, ಇದು ನಿಜಕ್ಕೂ ಆಘಾತಕಾರಿ. ಲೇಖಕರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ಪ್ರಸ್ತಾಪ ಮಾಡೋ ವಿಚಾರ ಕೂಡ ಇದೇ ತರ್ಕದ ಮೇಲೆ ನಿಂತಿದೆ ಅಲ್ವಾ? ಖಂಡಿತ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಆಡಳಿತದಲ್ಲಿ ಮೀಸಲಾತಿನ ಜಾರಿಗೆ ತಂದದ್ದು ಒಂದು ಕ್ರಾಂತಿಕಾರಿ ಹೆಜ್ಜೆ. ಅವರು ಹಾಗೆ ಮಾಡಿದ್ದು ಕೇವಲ ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಒಂದಷ್ಟು ಆರ್ಥಿಕ ಸಹಾಯ ಮಾಡಬೇಕು, ಅನ್ನ ಹಾಕಬೇಕು ಅನ್ನೋ ಉದ್ದೇಶದಿಂದಲ್ಲ. ಮತ್ತೆ ಬದಲಾಗಿ ಅಧಿಕಾರಶಾಹಿಯಲ್ಲಿ, ಆಡಳಿತ ಯಂತ್ರದಲ್ಲಿ ಆ ನಿರ್ಲಕ್ಷಿತ ಸಮುದಾಯಗಳಿಗೆ ಒಂದು ಸಾಮಾಜಿಕ ಪ್ರಾತಿನಿಧ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ. ಪ್ರಾತಿನಿಧ್ಯ ಅಂದ್ರೆ ತೀರ್ಮಾನ ತೆಗೆದುಕೊಳ್ಳೋ ಜಾಗದಲ್ಲಿ ಕೂರೋದು. ಹೌದು, ಡಿಸಿಷನ್ ಮೇಕಿಂಗ್ ಪವರ್. ಆದರೆ ಇಂದಿನ ಖಾಸಗೀಕರಣದ ಯುಗದಲ್ಲಿ ಏನಾಗ್ತಾ ಇದೆ? ಆಡಳಿತದ ಬಹುಪಾಲು ವಲಯಗಳು ಪ್ರೈವೇಟ್ ಆಗ್ತಾ ಇದೆ. ಅಲ್ಲಿ ಈ ಪ್ರಾತಿನಿಧ್ಯ ಅನ್ನೋ ಪರಿಕಲ್ಪನೆಗೆ ಜಾಗವಿಲ್ಲ. ಇದು ಆ ಹೋರಾಟದ ಇತಿಹಾಸಕ್ಕೆ ಮಾಡೋ ದ್ರೋಹ ಅನ್ನೋದು ಲೇಖಕರ ನಿಲುವು. ಇದು ಬಹಳ ದೊಡ್ಡ ಪಾಯಿಂಟ್. ಸಾಮಾಜಿಕ ನ್ಯಾಯ ಅಂದ್ರೆ ಕೇವಲ ಆರ್ಥಿಕ ಪ್ಯಾಕೇಜ್ ಕೊಡೋದಲ್ಲ, ಬದಲಾಗಿ ಅಧಿಕಾರದ ರಚನೆಯಲ್ಲಿ ಪಾಲು ಕೊಡೋದು. ಸೊ ಈ ಸೈದ್ಧಾಂತಿಕ ಹಿನ್ನೆಲೆನ ಅರ್ಥ ಮಾಡಿಕೊಂಡ ಮೇಲೆ ನಾವು ಜಾಗತೀಕರಣದ ಪ್ರಾಯೋಗಿಕ ಪರಿಣಾಮಗಳ ಕಡೆ ಗಮನ ಹರಿಸಬೇಕು. ಯಾಕಂದ್ರೆ ಪರೀಕ್ಷೆಯಲ್ಲಿ ಮೌಲ್ಯಮಾಪಕರು ಬರೀ ಥಿಯೋರಿನ ನಿರೀಕ್ಷೆ ಮಾಡಲ್ಲ. ಹೌದು, ಅವರು ರಿಯಲ್ ಲೈಫ್ ಎಕ್ಸಾಂಪಲ್ಸ್ನ ಕೇಳ್ತಾರೆ. ಈ ನೀತಿಗಳು ತಳಮಟ್ಟದ ಜನರ ದೈನಂದಿನ ಬದುಕಿನ ಮೇಲೆ ಬೀರುತ್ತಿರುವ ನೇರ ಪರಿಣಾಮಗಳನ್ನು ವಿವರಿಸುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದ ಉದಾಹರಣೆನೇ ತಗೊಳ್ಳೋಣ. ಲೇಖಕರು ವಾದಿಸೋ ಹಾಗೆ ಕೃಷಿ ಕ್ಷೇತ್ರ ಪೂರ್ತಿಯಾಗಿ ಯಂತ್ರೋಪಕರಣಗಳ, ದೊಡ್ಡ ಕಾರ್ಪೊರೇಟ್ ಕಂಪನಿಗಳ ಪಾಲಾಗ್ತಾ ಇದೆ. ಆದರೆ ಇಲ್ಲಿ ಈ ಕಾರ್ಯವಿಧಾನ ಹೇಗೆ ನಡೆಯುತ್ತೆ? ಜಾಗತಿಕ ಮಾರುಕಟ್ಟೆ ಓಪನ್ ಆದಾಗ ಪಾಶ್ಚಿಮಾತ್ಯ ದೇಶಗಳ ಬೃಹತ್ ಸಬ್ಸಿಡಿ ಪಡೆದ ಯಂತ್ರಚಾಲಿತ ಕೃಷಿ ಉತ್ಪನ್ನಗಳು ನಮ್ಮ ಮಾರುಕಟ್ಟೆಗೆ ಅಗ್ಗದ ಬೆಲೆಗೆ ಬಂದು ಬೀಳ್ತವೆ. ಆಗ ಕೇವಲ ಮಳೆಯನ್ನೇ ನಂಬಿಕೊಂಡು ಸಾಂಪ್ರದಾಯಿಕ ವಿಧಾನಗಳಲ್ಲಿ ಕೃಷಿ ಮಾಡೋ ನಮ್ಮ ಸ್ಥಳೀಯ ರೈತರು ಆ ಬೆಲೆ ಜೊತೆ ಸ್ಪರ್ಧೆ ಮಾಡೋಕ್ ಹೇಗ್ ಸಾಧ್ಯ? ಸಾಧ್ಯನೇ ಇಲ್ಲ. ಪರಿಣಾಮವಾಗಿ ಅವರು ಕೃಷಿಯಿಂದಲೇ ವಿಮುಖರಾಗ್ತಾರೆ. ಸಾಂಪ್ರದಾಯಿಕ ಕಸುಬುದಾರರು ಉದ್ಯೋಗ ಕಳ್ಕೊಳ್ತಾರೆ. ಸರಿಯಾಗಿ ಹೇಳಿದಿರಿ. ಈ ಅಸಮಾನ ಸ್ಪರ್ಧೆನೇ ಜಾಗತೀಕರಣದ ಕರಾಳ ಮುಖ. ಕೇವಲ ಕೃಷಿ ಅಷ್ಟೇ ಅಲ್ಲ, ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರಗಳ ಬಗ್ಗೆ ಲೇಖಕರು ಮಂಡಿಸಿರೋ ವಾದವಂತೂ ಇನ್ನೂ ಗಂಭೀರವಾಗಿದೆ.
ಇವು ಒಂದು ಕಲ್ಯಾಣ ರಾಜ್ಯದಲ್ಲಿ ಮೂಲಭೂತ ಹಕ್ಕುಗಳಾಗಿರಬೇಕು. ಹೌದು, ಫಂಡಮೆಂಟಲ್ ರೈಟ್ಸ್. ಆದರೆ ಖಾಸಗೀಕರಣದ ಪ್ರಭಾವದಿಂದ ಇವು ಲಾಭನಷ್ಟದ ಲೆಕ್ಕಾಚಾರದಲ್ಲಿ ತೂಗಲ್ಪಡುವ ವ್ಯಾಪಾರದ ಸರಕುಗಳಾಗಿ ಬದಲಾಗಿವೆ. ನಿಜ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರೋದರ ಹಿಂದಿರೋ ಅಪಾಯನ ಲೇಖಕರು ಎಚ್ಚರಿಸಿದ್ದಾರೆ. ನಾವಿದನ್ನ ಆಳವಾಗಿ ಯೋಚನೆ ಮಾಡಿದ್ರೆ, ಸರ್ಕಾರಿ ಶಾಲೆ ಒಂದು ಮುಚ್ಚೋದು ಅಂದ್ರೆ ಅದು ಕೇವಲ ಒಂದು ಕಟ್ಟಡದ ಬಾಗಿಲು ಮುಚ್ಚೋದಲ್ಲ. ಅದು ಆ ಊರಿನ ಬಡ, ದಲಿತ ಮತ್ತೆ ಅಸಹಾಯಕ ಸಮುದಾಯಗಳ ಭವಿಷ್ಯದ ಬಾಗಿಲುಗಳನ್ನೇ ಶಾಶ್ವತವಾಗಿ ಮುಚ್ಚಿದ ಹಾಗೆ. ಖಂಡಿತ. ಶಿಕ್ಷಣವನ್ನು ಸರಕಾದಾಗ ಅದನ್ನ ಕೊಳ್ಳುವ ಶಕ್ತಿ ಇರೋರಿಗೆ ಮಾತ್ರ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ಕಲಿಯುವ ಶಕ್ತಿ ಈ ಅಂಚಿಗೆ ತಳ್ಳಲ್ಪಟ್ಟ ವರ್ಗಗಳಿಗೆ ಎಲ್ಲಿದೆ? ಇದು ವ್ಯವಸ್ಥಿತವಾಗಿ ಒಂದು ಇಡೀ ತಲೆಮಾರನ್ನ ಅಂಧಕಾರಕ್ಕೆ ತಳ್ಳೋ ಪ್ರಕ್ರಿಯೆ. ಇದು ಅಂತಿಮವಾಗಿ ಮತ್ತೊಂದು ಬೃಹತ್ ಬಿಕ್ಕಟ್ಟಿಗೆ ದಾರಿ ಮಾಡಿಕೊಡುತ್ತೆ. ಮತ್ತೆ ಪರೀಕ್ಷೆಯಲ್ಲಿ 10 ಅಂಕ ಪಡೆಯಲು ಇದು ಅತ್ಯಂತ ಪ್ರಮುಖವಾದ ತಾರ್ಕಿಕ ಅಂಶ. ಭಾರತೀಯ ವ್ಯವಸ್ಥೆಯಲ್ಲಿ ಮೀಸಲಾತಿ ಅನ್ನೋ ರಕ್ಷಣಾ ಕವಚ ಇರೋದು ಕೇವಲ ಸರ್ಕಾರಿ ವಲಯದಲ್ಲಿ ಮಾತ್ರ. ಹೌದಲ್ವಾ? ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡಬೇಕು ಅನ್ನೋ ಯಾವ ಕಡ್ಡಾಯ ನಿಯಮವೂ ಇಲ್ಲ. ಹೀಗಿರುವಾಗ ಜಾಗತೀಕರಣದ ಹೆಸರಿನಲ್ಲಿ ಬೃಹತ್ ಸರ್ಕಾರಿ ಉದ್ಯಮಗಳೆಲ್ಲ ಒಂದೊಂದಾಗಿ ಪ್ರೈವೇಟ್ ಆದರೆ ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಸಹಜವಾಗಿ ಕುಸಿಯುತ್ತೆ. ಆಗ ದಲಿತರು ಮತ್ತು ಹಿಂದುಳಿದ ವರ್ಗದವರಿಗೆ ಉದ್ಯೋಗದಲ್ಲಿ ಪ್ರಾತಿನಿಧ್ಯ ಎಲ್ಲಿ ಸಿಗುತ್ತೆ? ಎಲ್ಲೂ ಸಿಗಲ್ಲ. ಲೇಖಕರು ಬಹಳ ಮಾರ್ಮಿಕವಾಗಿ ಹೇಳ್ತಾರೆ, ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಜಾಗವೇ ಇಲ್ಲ. ಮೀಸಲಾತಿ ಅನ್ನೋದು ಕೇವಲ ಸರ್ಕಾರಿ ಕಡತಗಳಲ್ಲಿ ಉಳಿಯುತ್ತೆ ಹೊರತು ವಾಸ್ತವದಲ್ಲಿ ಅದಕ್ಕೆ ಅರ್ಥನೇ ಇರೋದಿಲ್ಲ. ಈ ಪ್ರಕ್ರಿಯೆ ಒಂದು ಇಡೀ ಸಮುದಾಯನ ಮತ್ತೊಮ್ಮೆ ಅಸಮಾನತೆಯ ಕೂಪಕ್ಕೆ ದೂಡುತ್ತೆ. ಇದರ ಅರ್ಥ ಒಂದು ಕಡೆಯಿಂದ ಜಾಗತಿಕ ಸ್ಪರ್ಧೆ ಅವರ ಸಾಂಪ್ರದಾಯಿಕ ಉದ್ಯೋಗಗಳನ್ನ ಕಸಿತಾ ಇದೆ, ಇನ್ನೊಂದೆಡೆ ರಾಜ್ಯದ ಜವಾಬ್ದಾರಿಯಾದ ಸರ್ಕಾರಿ ಉದ್ಯೋಗಗಳು ಮತ್ತೆ ಅದರಲ್ಲಿನ ಮೀಸಲಾತಿ ಖಾಸಗೀಕರಣದಿಂದ ಕಣ್ಮರೆಯಾಗ್ತಾ ಇದೆ. ಇದು ಅಕ್ಷರಶಃ 2 ಕಡೆಯಿಂದ ನಡೀತಿರೋ ಆಕ್ರಮಣ. ಹೌದು, ಡಬಲ್ ಅಟ್ಯಾಕ್ ಇದು. ಇಲ್ಲಿಯವರೆಗೆ ನಾವು ಆರ್ಥಿಕ ಮತ್ತು ಸಾಂಸ್ಥಿಕ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡಿದೆವು. ಆದರೆ ಈ ಪ್ರಬಂಧದ ಅತ್ಯಂತ ನಿರ್ಣಾಯಕ ಮತ್ತು ಸೂಕ್ಷ್ಮವಾದ ಘಟ್ಟ ಒಂದಿದೆ. ಆರ್ಥಿಕ ಅಸಮಾನತೆಯ ಜೊತೆಗೆ ಲೇಖಕರು ಅತ್ಯಂತ ಗಂಭೀರವಾದ ಸಾಮಾಜಿಕ ಬಿಕ್ಕಟ್ಟಿನ ಬಗ್ಗೆಯೂ ಮಾತಾಡಿದ್ದಾರೆ. ಹೌದು, ಇದು ಬಹಳ ಸೂಕ್ಷ್ಮವಾದ ವಿಷಯ. ಮತ್ತು ನಾವಿಲ್ಲಿ ಒಂದು ಸ್ಪಷ್ಟನೆ ಕೊಡ್ಲೇಬೇಕು, ಏನಂದ್ರೆ ನಾವು ಕೇವಲ ಲೇಖಕರ ಅಭಿಪ್ರಾಯನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀವಿ ಅಂತ. ನಿಖರವಾಗಿ ನಾವಿಲ್ಲಿ ಚರ್ಚಿಸ್ತಿರೋದು ಸಂಪೂರ್ಣವಾಗಿ ಡಾಕ್ಟರ್ ಶಿವಾನಂದ ಕೆಳಗಿನಮನಿಯವರು ತಮ್ಮ ಲೇಖನದಲ್ಲಿ ಮಂಡಿಸಿರುವ ವಾದಗಳನ್ನ. ಅವರ ದೃಷ್ಟಿಕೋನನ ನಾವು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡೋದು ಒಂದು ಶೈಕ್ಷಣಿಕ ಚರ್ಚೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಖಂಡಿತ. ಲೇಖಕರ ವಾದದ ಪ್ರಕಾರ ನಾವು ಎಷ್ಟೇ ಆಧುನಿಕತೆಯ ಬಗ್ಗೆ, ಡಿಜಿಟಲ್ ಇಂಡಿಯಾದ ಬಗ್ಗೆ ಮಾತಾಡಿದ್ರೂ ಇಂದಿಗೂ ನಮ್ಮ ಸಮಾಜದಲ್ಲಿ ಜಾತಿ ಮತ್ತು ಅಸ್ಪೃಶ್ಯತೆ ಜೀವಂತವಾಗಿದೆ. ದಲಿತರ ಮೇಲಿನ ಶೋಷಣೆ, ದೌರ್ಜನ್ಯಗಳು ನಿಂತಿಲ್ಲ. ಈ ಹಿನ್ನೆಲೆಯಲ್ಲಿ ಲೇಖಕರು ಒಂದು ಅತ್ಯಂತ ಆತಂಕಕಾರಿ ಮತ್ತು ಪ್ರಚೋದನಾತ್ಮಕವಾದ ಎಚ್ಚರಿಕೆನ ಕೊಡ್ತಾರೆ. ಈ ನಿರಂತರ ಅಸಮಾನತೆ, ಮೇಲ್ವರ್ಗದವರ ಶೋಷಣೆ ಮತ್ತು ಆರ್ಥಿಕವಾಗಿ ಅಂಚಿಗೆ ತಳ್ಳಲ್ಪಡುವಿಕೆಯನ್ನ ತಾಳಲಾರದೆ ದಲಿತರು ಹಿಂದೂ ಧರ್ಮವನ್ನು ಸಂಪೂರ್ಣವಾಗಿ ತೊರೆದು ಬೃಹತ್ ಮಟ್ಟದಲ್ಲಿ ಮತಾಂತರಗೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದು ಸಮಾಜ ಎದುರಿಸ್ತಾ ಇರೋ ದೊಡ್ಡ ಸವಾಲು. 10 ದಶಕಗಳ ಸಾಂವಿಧಾನಿಕ ರಕ್ಷಣೆಯ ನಂತರವೂ ಇಂತಹ ಕಠೋರ ವಾಸ್ತವವಿದ್ರೆ ಅದರ ಅರ್ಥವೇನು? ಈ ಸಾಮಾಜಿಕ ಅಸಮಾನತೆಯನ್ನ ಹೋಗಲಾಡಿಸುವಲ್ಲಿ ನಮ್ಮ ಇಡೀ ವ್ಯವಸ್ಥೆ ವಿಫಲವಾಗ್ತಾ ಇದೆಯಾ? ಈ ಜಟಿಲವಾದ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಲೇಖಕರು 2 ಕಟು ಸತ್ಯಗಳನ್ನು ಮಂಡಿಸ್ತಾರೆ. ಒಂದು ಅತ್ಯುತ್ತಮ ವಿಮರ್ಶಾತ್ಮಕ ಉತ್ತರ ಈ ಅಂಶಗಳನ್ನ ಒಳಗೊಂಡಿರಲೇಬೇಕು. ಮೊದಲನೇ ಕಟು ಸತ್ಯ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮಿತಿಗಳು. ಶತಮಾನಗಳಿಂದ ಪ್ರವಹಿಸ್ತಾ ಬಂದಿರುವ ಈ ಜಾತೀಯತೆ, ಅಸ್ಪೃಶ್ಯತೆ ಮತ್ತೆ ಸಾಮಾಜಿಕ ಬಹಿಷ್ಕಾರಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ನ್ಯಾಯಾಂಗ ಎಡುತ್ತಿದೆಯಾ ಅನ್ನೋದು ಲೇಖಕರ ಆತಂಕ. ಅಂದ್ರೆ ಸಂವಿಧಾನದಲ್ಲಿ ಕಾನೂನುಗಳಿವೆ, ದೌರ್ಜನ್ಯ ತಡೆ ಕಾಯ್ದೆಗಳಿವೆ, ಆದ್ರೆ ಸಮಾಜದ ಆಳದಲ್ಲಿ ಬೇರೂರಿರೋ ಮನಸ್ಥಿತಿನ ಕೇವಲ ಕೋರ್ಟ್ ಆದೇಶಗಳ ಮೂಲಕ ಬದಲಾಯಿಸಲು ಸಾಧ್ಯವಾಗಿಲ್ಲ ಅನ್ನೋದು ಅವರ ವಾದ. ಕಾನೂನಿನ ಅನುಷ್ಠಾನದ ಮಟ್ಟದಲ್ಲಿರುವ ಲೋಪಗಳು ಅಸಮಾನತೆಯನ್ನ ಪೋಷಿಸುತ್ತಲೇ ಇವೆ. ಎಕ್ಸಾಕ್ಟ್ಲಿ. ಇನ್ನು 2ನೇ ಕಟು ಸತ್ಯ, ಬಹುಶಃ ಲೇಖಕರು ಅತ್ಯಂತ ನೋವಿನಿಂದ ಹೇಳೋ ಮಾತು, ದಲಿತ ಪರ ನಾಯಕತ್ವದ ಬಿಕ್ಕಟ್ಟು. ದಲಿತರ ಏಳಿಗೆಳಾಗಿ ಹೋರಾಡ್ತೇವೆ ಅಂತ ಹೇಳ್ಕೊಳ್ಳೋ ನಾಯಕರಲ್ಲಿ, ವಿವಿಧ ಸಂಘರ್ಷ ಸಮಿತಿಗಳಲ್ಲಿ ಯಾವುದೇ ಒಗ್ಗಟ್ಟಿಲ್ಲ. ಲೇಖಕರು ಬಹಳ ಕಠಿಣವಾದ ವಿಮರ್ಶೆ ಮಾಡ್ತಾರೆ ಇಲ್ಲಿ.
ಯಾರು ಜಾತಿ ಮತ್ತು ಧರ್ಮದ ವಿಷಬೀಜ ಬಿತ್ತುತ್ತಾರೋ, ಯಾರು ಸಮಾಜವನ್ನು ಒಡೆಯುವ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ತಾರೋ ಅಂಥವರೇ ಇಂದು ನಾಯಕರಾಗಿ ಮೆರೆಯುತ್ತಿದ್ದಾರೆ ಅನ್ನೋದು ಅವರ ಅತಿದೊಡ್ಡ ನಿರಾಶೆ. ಅಂದ್ರೆ ದಲಿತ ಸಮುದಾಯನ ಕೇವಲ ಒಂದು ರಾಜಕೀಯ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ಕೊಳ್ಳಲಾಗ್ತಾ ಇದೆ. ಅವರನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮೇಲಕ್ಕೆತ್ತುವ ಪ್ರಾಮಾಣಿಕ ನಾಯಕತ್ವದ ನಿರ್ವಾತ ಸೃಷ್ಟಿಯಾಗಿದೆ ಅಂತ. ಹೌದು. ಇದು ನಿಜಕ್ಕೂ ಚಿಂತನೆಗೆ ಹಚ್ಚುವಂತಹ ಅಷ್ಟೇ ವಿವಾದಾತ್ಮಕವಾಗಬಲ್ಲಂತಹ ವಿಷಯ. ಆದರೆ ಪರೀಕ್ಷೆಯ ದೃಷ್ಟಿಕೋನದಿಂದ ನೋಡಿದಾಗ ಕೇವಲ ಜಾಗತೀಕರಣದ ಆರ್ಥಿಕ ಅಂಕಿಅಂಶಗಳನ್ನ ಬರೆಯುವ ಬದಲು ಲೇಖಕರು ಎತ್ತಿರುವ ಈ ಸಾಮಾಜಿಕ ಬಿಕ್ಕಟ್ಟನ್ನ ಬರೆಯೋದು ಮುಖ್ಯ. ಹೌದು, ಈ ಆಳವಾದ ಸಾಮಾಜಿಕ ಬಿಕ್ಕಟ್ಟು, ಅಸ್ಪೃಶ್ಯತೆಯ ಮುಂದುವರಿಕೆ ಮತ್ತೆ ನಾಯಕತ್ವದ ವೈಫಲ್ಯಗಳನ್ನ ಒಂದು ವಿಮರ್ಶಾತ್ಮಕ ವಾದವಾಗಿ ಪ್ರಸ್ತುತಪಡಿಸಿದ್ರೆ ಆ ಉತ್ತರಕ್ಕೆ ಅಪಾರವಾದ ತೂಕ ಸಿಗತ್ತೆ. ಯಾಕಂದ್ರೆ ಆರ್ಥಿಕ ಜಾಗತೀಕರಣ ಹೇಗೆ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಅಸಮಾನತೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ಪೂರಕವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನೇ ಈ ವಾದ ಸ್ಪಷ್ಟಪಡಿಸತ್ತೆ. ಕರೆಕ್ಟ್. ಆರ್ಥಿಕತೆ ಮತ್ತು ಸಮಾಜಶಾಸ್ತ್ರದ ನಡುವಿನ ಆಂತರಿಕ ಕೊಂಡಿ ಇದು. ಇದುವೇ ಆ 10 ಅಂಕದ ಉತ್ತರದ ಜೀವಾಳ. ಸರಿ, ಈಗ ನಾವು ಈ ಆಳವಾದ ಚರ್ಚೆಯ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಈ ಇಡೀ ವಿಶ್ಲೇಷಣೆನ ಪರೀಕ್ಷಾ ದೃಷ್ಟಿಯಿಂದ ತ್ವರಿತವಾಗಿ ಒಟ್ಟುಗೂಡಿಸೋಣ. ಮೊದಲಿಗೆ ಉತ್ತರದ ಆರಂಭದಲ್ಲಿ ಸಂವಿಧಾನದ ಮೂಲಭೂತ ಆಶಯವಾದ ಸಮಾನತೆ ಮತ್ತು ಜಾಗತೀಕರಣದ ಲಾಭಕೋರ ನೀತಿಗಳ ನಡುವಿನ ತಾತ್ವಿಕ ವಿರೋಧವನ್ನ ಸ್ಪಷ್ಟಪಡಿಸಬೇಕು. ಇಲ್ಲಿ ಸಂವಿಧಾನವನ್ನ ತಾಯಿಬೇರು ಎನ್ನುವ ಲೇಖಕರ ಮಾತನ್ನ ಉಲ್ಲೇಖಿಸೋದು ಬಹಳ ಸೂಕ್ತ. ಎರಡನೆಯದಾಗಿ ಅಂಬೇಡ್ಕರ್, ಬಸವಣ್ಣ, ನಾಳ್ವಡಿ ಕೃಷ್ಣರಾಜ ಒಡೆಯರವರನ್ನ ಉಲ್ಲೇಖಿಸ್ತಾ ಸಾಮಾಜಿಕ ಪ್ರಾತಿನಿಧ್ಯತೆಯ ಪ್ರಾಮುಖ್ಯತೆಯನ್ನ ವಿವರಿಸಬೇಕು. ಮೂರನೆಯದಾಗಿ ಪ್ರಾಯೋಗಿಕ ಕಾರ್ಯವಿಧಾನಗಳು, ಅಂದ್ರೆ ಕೃಷಿ ಕ್ಷೇತ್ರದ ಬಿಕ್ಕಟ್ಟು, ಶಿಕ್ಷಣ ಮತ್ತೆ ಆರೋಗ್ಯ ಕ್ಷೇತ್ರಗಳು ಹೇಗೆ ಮಾರುಕಟ್ಟೆಯ ಸರಕಾಗುತ್ತಿವೆ ಅನ್ನೋದು. ಮತ್ತೆ ಅತಿ ಮುಖ್ಯವಾಗಿ ಎಲ್ಲವೂ ಖಾಸಗೀಕರಣಗೊಂಡ್ರೆ ಮೀಸಲಾತಿ ಅನ್ನೋದು ಹೇಗೆ ಅರ್ಥಹೀನವಾಗುತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ನಿಜ. ಮತ್ತೆ ಕೊನೆಯದಾಗಿ ಸಮಾಜದಲ್ಲಿ ಇಂದಿಗೂ ಜೀವಂತವಾಗಿರುವ ದೌರ್ಜನ್ಯಗಳು, ನ್ಯಾಯಾಂಗದ ಮಿತಿಗಳು ಮತ್ತೆ ನಾಯಕತ್ವದ ಕೊರತೆಯಿಂದ ಸಮುದಾಯಗಳು ಮತಾಂತರದಂತಹ ತೀವ್ರ ಹೆಜ್ಜೆಗಳತ್ತ ಸಾಗುತ್ತಿರುವ ಕುರಿತು ಲೇಖಕರು ವ್ಯಕ್ತಪಡಿಸಿರುವ ಕಳವಳವನ್ನ ಒಂದು ಎಚ್ಚರಿಕೆಯಾಗಿ ಪ್ರಸ್ತುತಪಡಿಸಬೇಕು. ಈ ತಾರ್ಕಿಕ ಹರಿವಿನೊಂದಿಗೆ ನಿಮ್ಮ ಉತ್ತರ ಮೂಡಿಬಂದ್ರೆ ಅದು ಖಂಡಿತವಾಗಿಯೂ ಪರ್ಫೆಕ್ಟ್ ಆಗಿರುತ್ತೆ. ಖಂಡಿತ. ಈ ಎಲ್ಲ ಆಯಾಮಗಳನ್ನ ಬಿಡಿಸಿಟ್ಟ ನಂತರ ಒಂದು ಆಳವಾದ ಮತ್ತು ಪ್ರಚೋದನಾತ್ಮಕವಾದ ಪ್ರಶ್ನೆನ ಕಲಿಯುವವರ ಮುಂದಿಡಲು ನಾನು ಬಯಸ್ತೀನಿ. ಖಂಡಿತ ಹೇಳಿ. ಲೇಖಕರು ವಾದಿಸುವಂತೆ ಜಾಗತೀಕರಣವು ಸಂವಿಧಾನದ ಮೂಲಭೂತ ಆಶಯಗಳನ್ನೇ ಇಷ್ಟು ವ್ಯವಸ್ಥಿತವಾಗಿ ಮತ್ತು ವೇಗವಾಗಿ ದುರ್ಬಲಗೊಳಿಸುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ಕೇವಲ ಸಂವಿಧಾನದ ಪುಸ್ತಕದಲ್ಲಿರುವ ಒಂದು ಮೃತ ಅಕ್ಷರವಾಗಲಿದೆಯಾ? ಜಾಗತಿಕ ಆರ್ಥಿಕತೆಯ ಈ ವಿಪರೀತ ವೇಗದ ಮತ್ತು ನಿರ್ದಯಿ ಓಟದಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳನ್ನು ಕಾಪಾಡಲು ಯಾವುದೇ ದೇಶದ ಸಂವಿಧಾನಕ್ಕೆ ಎಷ್ಟೇ ಬಲಿಷ್ಠವಾಗಿದ್ರೂ ನಿಜಕ್ಕೂ ಶಕ್ತಿ ಉಳಿದಿದೆಯಾ ಅಥವಾ ಮಾರುಕಟ್ಟೆಯೇ ಅಂತಿಮ ಸಂವಿಧಾನವಾಗಲಿದೆಯಾ? ವಾವ್, ಇದು ನಿಜಕ್ಕೂ ಬೆಚ್ಚಿಬೀಡಿಸುವಂತಹ, ನಮ್ಮ ನಿದ್ರೆಗೆಡಿಸುವಂತಹ ಪ್ರಶ್ನೆ. ನಾವು ಆರಂಭದಲ್ಲಿ ಮಾತಾಡಿದ ಆ ಹೊಸ ಆಟದ ನಿಯಮ ಕೇವಲ ಮೈದಾನವನ್ನು ಮಾತ್ರವಲ್ಲ, ಆಟಗಾರರ ಭವಿಷ್ಯವನ್ನೇ ಶಾಶ್ವತವಾಗಿ ನಿರ್ಧಾರ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಈ ಕುರಿತು ಪ್ರತಿಯೊಬ್ಬ ಕಲಿಯುವವರು, ಪ್ರಜ್ಞಾವಂತ ನಾಗರಿಕರು ತಮ್ಮದೇ ಆದ ವಿಶ್ಲೇಷಣೆ ನಡೆಸಬೇಕು ಮತ್ತು ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು. ಈ ಡೀಪ್ ಡೈವ್ ಕೇವಲ ಪರೀಕ್ಷೆಗೆ ಮಾತ್ರವಲ್ಲ, ನಮ್ಮ ಕಣ್ಣು ಮುಂದಿನ ಸಮಾಜ ಯಾವ ಕಡೆಗೆ ವಾಲುತ್ತಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲು ಹೊಸದೊಂದು ದೃಷ್ಟಿಕೋನವನ್ನು ನೀಡಿದೆ. ಮತ್ತೊಂದು ವಿಚಾರ ಪ್ರಚೋದಕ ಚರ್ಚೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸುತ್ತಲಿನ ಜಗತ್ತನ್ನು ಓದುತ್ತಿರಿ, ಕಲಿಯುತ್ತಿರಿ ಮತ್ತು ಮುಖ್ಯವಾಗಿ ಪ್ರಶ್ನಿಸುತ್ತಿರಿ.